ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಡ್ಜ್. ನಾವು ಇವತ್ತಿನ ವಿಡಿಯೋದೊಳಗೆ ದ ಲೀಗ್ ಆಫ್ ನೇಷನ್ ಅಂತಂದರೆ ರಾಷ್ಟ್ರ ಸಂಘದ ಬಗ್ಗೆ ಚರ್ಚೆ ಮಾಡೋಣ ಅಂತ. ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಈ ರಾಷ್ಟ್ರ ಸಂಘದ ಸ್ಥಾಪನೆ ಅತ್ಯಂತ ಮಹತ್ವದ್ದು ಅಂತ ಹೇಳಬಹುದು. ಯಾಕಂದ್ರೆ ಪ್ರಥಮ ಜಾಗತಿಕ ಯುದ್ಧದಿಂದಾಗಿ ಉಂಟಾದಂತಹ ಭೀಕರ ಪರಿಣಾಮ, ಅಪಾರ ನಷ್ಟ, ದುಂದುವೆಚ್ಚ, ಜೀವಹಾನಿ, ಅವ್ಯವಸ್ಥೆ ಮತ್ತು ಅರಾಜಕತೆಯಿಂದಾಗಿ ಭವಿಷ್ಯದಲ್ಲಿ ಯುದ್ಧಗಳು ಬೇಡವೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬರಲಾಯಿತು. ವಿಶ್ವದ ಅನೇಕ ರಾಜನೀತಿಜ್ಞರು ಮತ್ತು ರಾಜಕಾರಣಿಗಳು ವಿಶ್ವದ ಶಾಂತಿ, ಸುರಕ್ಷತೆ, ಮನುಕುಲದ ಕಲ್ಯಾಣ ಮತ್ತು ಅಭ್ಯುದಯಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಯ ಸ್ಥಾಪನೆಗೆ ಮುಂದಾಗ್ತಾರೆ. ಅದರ ಪರಿಣಾಮವೇ ರಾಷ್ಟ್ರಸಂಘದ ಸ್ಥಾಪನೆ. ಈ ರಾಷ್ಟ್ರಸಂಘ ತತ್ಕ್ಷಣವಾಗಿ ಹುಟ್ಟಿಕೊಂಡಂತಹ ಸಂಸ್ಥೆ ಅಲ್ಲ. ಇದರ ಸ್ಥಾಪನೆ ಪೂರ್ವದೊಳಗೆ ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಯ ಪ್ರಯತ್ನಗಳು ನಡೆದಿದ್ವು. ಉದಾಹರಣೆಗೆ ಗ್ರೀಕ್ನಲ್ಲಿ ಕಾನ್ಫೆಡರಸಿ ಆಫ್ ಡೆಲೋಸ್ ಮತ್ತು ಜರ್ಮನಿಯಲ್ಲಿ ಹ್ಯಾನ್ಸಿಯಾಟಿಕ್ ಲೀಗ್ ಅನ್ನುವಂಥ ಅಂತಾರಾಷ್ಟ್ರೀಯ ಸಂಘಟನೆಗಳು ಸ್ಥಾಪನೆಗೊಂಡವು. 1899ರಲ್ಲಿ ಹಾಲೆಂಡಿನ ಹೇಗ್ ನಗರದಲ್ಲಿ ಖಾಯಂ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಸ್ಥಾಪನೆ ಬಗ್ಗೆ ನಿರ್ಣಯವನ್ನು ಮಾಡಲಾಯಿತು. ಇದರಲ್ಲಿ 26 ರಾಷ್ಟ್ರಗಳು ಪ್ರತಿನಿಧಿಯಾಗಿ ಭಾಗವಹಿಸಿದ್ವು. 1907ರಲ್ಲಿ ನಡೆದಂತಹ ಎರಡನೇ ಹೇಗ್ ಸಮ್ಮೇಳನದೊಳಗೆ 44 ರಾಷ್ಟ್ರಗಳ ಪ್ರತಿನಿಧಿಗಳು ಭಾಗವಹಿಸಿದ್ರು. ಇದು ಅಂತಾರಾಷ್ಟ್ರೀಯ ಬಹುಮಾನ ಅಪೀಲು ನ್ಯಾಯಾಲಯವನ್ನು ಅಂತಂದರೆ ಇಂಟರ್ನ್ಯಾಷನಲ್ ಪ್ರೈಸ್ ಕೋರ್ಟ್ ಆಫ್ ಅಪೀಲ್ ಇದನ್ನು ಸ್ಥಾಪಿಸುವಂತಹ ನಿರ್ಣಯವನ್ನು ಅಂಗೀಕಾರ ಮಾಡಿತು. ಮುಂದೆ ದ ಲೀಗ್ ಆಫ್ ನೇಷನ್ಸ್ ಅಸೋಸಿಯೇಷನ್ ಮತ್ತು ಲೀಗ್ ಟು ಎನ್ಫೋರ್ಸ್ ಪೀಸ್ ಅನ್ನುವಂಥ ಅಂತಾರಾಷ್ಟ್ರೀಯ ಸಂಘಟನೆಗಳು ಹುಟ್ಕೊಂಡ್ವು. 1919ರಲ್ಲಿ ಶಾಂತಿ ಕಾರ್ಯಾಚರಣೆಯ ಸಂಘ ಸ್ಥಾಪನೆಯಾಯಿತು. ಈ ಎಲ್ಲ ಅಂತಾರಾಷ್ಟ್ರೀಯ ಸಂಘಟನೆಗಳ ತಳಹದಿಯ ಮೇಲೆ ಈ ರಾಷ್ಟ್ರಸಂಘ ಸ್ಥಾಪನೆಗೊಳ್ತು. ಈಗ ರಾಷ್ಟ್ರಸಂಘದ ಸ್ಥಾಪನೆ ಬಗ್ಗೆ ನೋಡೋದಾದರೆ, ಪ್ರಥಮ ಜಾಗತಿಕ ಯುದ್ಧದಿಂದಾಗಿ ಉಂಟಾದಂತಹ ಅವ್ಯವಸ್ಥೆ, ಅರಾಜಕತೆ, ಆರ್ಥಿಕ ದುರ್ಬಲತೆ, ಅಶಾಂತಿ ಈ ಮುಂತಾದ ಸಮಸ್ಯೆಗಳನ್ನು ತೊಡೆದು ಹಾಕಲಿಕ್ಕೆ ಮತ್ತು ಅಂತಾರಾಷ್ಟ್ರೀಯ ಶಾಂತಿ, ರಕ್ಷಣೆ, ಪ್ರಗತಿಯನ್ನು ಸಾಧಿಸುವ ಉದ್ದೇಶ ಹೊಂದಿದ್ದ ಅಗ್ರ ರಾಷ್ಟ್ರಗಳ ನಾಯಕರು ಪ್ಯಾರಿಸ್ ಒಳಗೆ ಶಾಂತಿ ಸಮ್ಮೇಳನವನ್ನು ನಡೆಸ್ತಾರೆ. ಈ ಸಮ್ಮೇಳನದೊಳಗೆ ಜನರಲ್ ಅಸೋಸಿಯೇಷನ್ ಆಫ್ ನೇಷನ್ಸ್ ಅನ್ನುವಂಥ ಸಮಿತಿಯನ್ನು ಸ್ಥಾಪಿಸಿ ಇದರ ಮೂಲಕ ವಿಶ್ವ ಶಾಂತಿಯನ್ನು ಕಾಪಾಡೋದೆಂದು ನಿರ್ಧರಿಸ್ತಾರೆ. ಅಮೇರಿಕಾದ ಅಧ್ಯಕ್ಷ ವೂಡ್ರೋ ವಿಲ್ಸನ್ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಅಂತಾರಾಷ್ಟ್ರೀಯ ಸಂಸ್ಥೆಯಿಂದಲೇ ಬಗೆಹರಿಸಲಿಕ್ಕೆ ಬಯಸಿ 14 ಅಂಶಗಳ ಯೋಜನೆಯನ್ನು ಈ ಸಮ್ಮೇಳನದೊಳಗೆ ಪ್ರಸ್ತಾಪಿಸ್ತಾನೆ. ಇದರೊಳಗೆ 14ನೇ ಅಂಶವೇ ರಾಷ್ಟ್ರಸಂಘದ ಸ್ಥಾಪನೆಯಾಗಿತ್ತು. ಇದನ್ನು ವೂಡ್ರೋ ವಿಲ್ಸನ್ ಬಲವಾಗಿ ಪ್ರತಿಪಾದಿಸ್ತಾನೆ. ಇವನ ಒತ್ತಾಯಕ್ಕೆ ಮಣಿದಂತಹ ಮಿತ್ರ ರಾಷ್ಟ್ರಗಳು ಈ ರಾಷ್ಟ್ರಸಂಘದ ಸ್ಥಾಪನೆಗೆ ಒಪ್ಕೊಳ್ತವೆ. ಇದರಿಂದ ವಿಶ್ವದ ಪ್ರಥಮ ಅಂತಾರಾಷ್ಟ್ರೀಯ ಸಂಸ್ಥೆಯ ಸ್ಥಾಪನೆಯ ದಾರಿ ಸುಗಮವಾಯಿತು ಅಂತ ಹೇಳಬಹುದು. ಈ ರಾಷ್ಟ್ರಸಂಘದ ಕರಡನ್ನು ವೂಡ್ರೋ ವಿಲ್ಸನ್ ಸಿದ್ಧಪಡಿಸ್ತಾನೆ. ಈ ಕರಡು ರಚನೆಯೊಳಗೆ ಇಂಗ್ಲೆಂಡಿನ ರಾಬರ್ಟ್ ಸಿಸಿಲ್, ಲಾರ್ಡ್ ಫಿಲ್ಲಿಮೋರ್, ಜನರಲ್ ಸ್ಟರ್ಟ್ಸ್, ಅಮೇರಿಕಾದ ಕರ್ನಲ್ ಹೌಸ್ ಮತ್ತು ಲಾನ್ಸಿಂಗರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಹೀಗೆ ರಾಷ್ಟ್ರಸಂಘದ ಪ್ರಣಾಳಿಕೆ 26 ವಿಧಿಗಳಲ್ಲಿ ರಚನೆ ಆಗುತ್ತೆ. ಈ ಪ್ರಣಾಳಿಕೆ 1919 ಜೂನ್ 28ರಂದು ಪ್ಯಾರಿಸ್ ಶಾಂತಿ ಸಮ್ಮೇಳನದೊಳಗೆ ಅಂಗೀಕರಿಸಲ್ಪಡ್ತದೆ. ಈ ಪ್ರಕಾರ ರಾಷ್ಟ್ರಸಂಘ ಅಂತಂದರೆ ಲೀಗ್ ಆಫ್ ನೇಷನ್ಸ್ 1920 ಜನವರಿ 10ರಂದು ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬರ್ತದೆ. ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದೊಳಗೆ ಸ್ಥಾಪಿಸಲಾಯಿತು. ರಾಷ್ಟ್ರಸಂಘದ ಗುರಿ ಮತ್ತು ಉದ್ದೇಶಗಳನ್ನು ನೋಡೋದಾದರೆ, ಮೊದಲನೇದಾಗಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡೋದು, ಅಂತಾರಾಷ್ಟ್ರೀಯ ಸೌಹಾರ್ದತೆ ಮತ್ತು ಸಹಕಾರವನ್ನು ವೃದ್ಧಿಸೋದು, ಸದಸ್ಯ ರಾಷ್ಟ್ರಗಳ ಸ್ವಾತಂತ್ರ್ಯ ಮತ್ತು ಸಮಗ್ರತೆಯನ್ನು ಕಾಪಾಡೋದು, ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರವನ್ನು ಕಂಡುಹಿಡಿಯೋದು, ಶಸ್ತ್ರಾಸ್ತ್ರ ಹಾಗೂ ಸೈನ್ಯ ಬಲವನ್ನು ಕಡಿಮೆಗೊಳಿಸೋದು, ರಾಷ್ಟ್ರಗಳ ನಡುವೆ ನಡೆಯುವ ರಹಸ್ಯ ಒಪ್ಪಂದಗಳನ್ನು ತಡೆಯೋದು, ಎಲ್ಲ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ನಿಬಂಧನೆಗೆ ಒಳಪಡುವಂತೆ ಮಾಡೋದು,
ಶಾಂತಿ ನೀತಿಯನ್ನು ಉಲ್ಲಂಘಿಸುವ ರಾಷ್ಟ್ರಗಳ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳೋದು, ವಸಾಹತು ರಾಷ್ಟ್ರಗಳ ಹಿತರಕ್ಷಣೆ ಮತ್ತು ಅವುಗಳ ಅಭಿವೃದ್ಧಿಗೆ ಶ್ರಮಿಸೋದು, ವಿಶ್ವದಲ್ಲಿ ಯುದ್ಧಗಳು ನಡೆಯದಂತೆ ಕ್ರಮಗಳನ್ನು ಕೈಗೊಳ್ಳೋದು ಹಾಗೂ ವಿಶ್ವ ಮಾನವ ಹಕ್ಕುಗಳ ರಕ್ಷಣೆ, ವಿಶ್ವ ಜನತೆಯ ಸರ್ವತೋಮುಖ ಅಭಿವೃದ್ಧಿ ಈ ಮುಂತಾದ ಉದ್ದೇಶಗಳನ್ನು ರಾಷ್ಟ್ರಸಂಘ ಹೊಂದಿತ್ತು. ಈಗ ರಾಷ್ಟ್ರಸಂಘದ ಸದಸ್ಯತ್ವದ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ರಾಷ್ಟ್ರಸಂಘದ ಪ್ರಣಾಳಿಕೆಯಲ್ಲಿರುವಂಥ 1ರಿಂದ 7ನೇ ವಿಧಿಗಳು ಈ ಸದಸ್ಯತ್ವಕ್ಕೆ ಸಂಬಂಧಿಸಿದ ವಿವರಗಳನ್ನು ಒಳಗೊಂಡವ. ಸಂಘದ ಸದಸ್ಯತ್ವಕ್ಕೆ ಅರ್ಹತೆ ಮತ್ತು ನಿಬಂಧನೆಗಳನ್ನು ವಿವರಿಸಲಾಗಿದೆ. ಇಲ್ಲಿ 2 ರೀತಿಯ ಸದಸ್ಯ ರಾಷ್ಟ್ರಗಳನ್ನು ನಾವು ಕಾಣಬಹುದು. 20-3-1920 ಒಳಗೆ ಒಪ್ಪಂದಕ್ಕೆ ಸಹಿ ಹಾಕಿದ ರಾಷ್ಟ್ರಗಳನ್ನು ಮೂಲ ಸದಸ್ಯ ರಾಷ್ಟ್ರಗಳು ಅಂತ ಕರೆಯಲಾಗುತ್ತೆ. ಈ ಮೂಲ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 43. ಅವುಗಳಲ್ಲಿ 30 ರಾಷ್ಟ್ರಗಳು ಮಿತ್ರ ರಾಷ್ಟ್ರಗಳ ಗುಂಪಿಗೆ ಸೇರಿದ್ವು. ಇನ್ನುಳಿದ 13 ರಾಷ್ಟ್ರಗಳು ಲೀಗಿನ ಆಮಂತ್ರಣದ ಮೇರೆಗೆ ಬಂದು ಒಪ್ಪಂದಕ್ಕೆ ಸಹಿ ಹಾಕಿದಂತಹ ರಾಷ್ಟ್ರಗಳಾಗಿದ್ವು. ದಿನಾಂಕ 20-3-1920 ನಂತರ ರಾಷ್ಟ್ರಸಂಘದ ಸದಸ್ಯತ್ವ ಪಡೆದ ರಾಷ್ಟ್ರಗಳನ್ನು ಮೂಲವಲ್ಲದ ಸದಸ್ಯ ರಾಷ್ಟ್ರಗಳು ಅಂತ ಕರೆಯಲಾಗುತ್ತೆ. 1935ರಲ್ಲಿ ರಾಷ್ಟ್ರಸಂಘದ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 63ಕ್ಕೆ ಏರಿತ್ತು. ನಂತರ ಅದರ ಸದಸ್ಯ ಬಲ ಇಳಿತಾ ಬರ್ತದೆ. ಯಾವುದೇ ರಾಷ್ಟ್ರ ಈ ಲೀಗ್ನ ಮಹಾಸಭೆಯ 3/2 ಸದಸ್ಯರ ಒಪ್ಪಿಗೆ ಅಥವಾ ಬಹುಮತವನ್ನು ಪಡೆದು ಈ ಲೀಗಿನ ಸದಸ್ಯತ್ವವನ್ನು ಪಡೆಯಬಹುದಾಗಿತ್ತು. ಆರಂಭದೊಳಗ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ರಷ್ಯಾ, ಟರ್ಕಿ, ಮೆಕ್ಸಿಕೋಗಳಿಗೆ ಈ ಲೀಗಿನ ಸದಸ್ಯತ್ವವನ್ನು ಕೊಟ್ಟಿರಂಗಿಲ್ಲ. ನಂತರ ಅವುಗಳಿಗೂ ಕೂಡ ನಿಬಂಧನೆಗಳನ್ನು ಹಾಕಿ ಸದಸ್ಯತ್ವವನ್ನು ನೀಡಲಾಯಿತು. ಆದರೆ ಇದರ ಸ್ಥಾಪನೆಗೆ ಕಾರಣವಾದಂತಹ ಅಮೇರಿಕ ಈ ಲೀಗ್ನ ಸದಸ್ಯತ್ವವನ್ನು ಪಡೆಯಂಗಿಲ್ಲ. ಮುಂದೆ ನಂತರದ ದಿನಗಳೊಳಗೆ ಕೆಲವು ರಾಷ್ಟ್ರಗಳು ಈ ಲೀಗ್ನಿಂದ ಹೊರಗೆ ಬರ್ತಾವ. 1933ರಲ್ಲಿ ಜರ್ಮನಿ, 34ರಲ್ಲಿ ಜಪಾನ್, 1937ರಲ್ಲಿ ಇಟಲಿ, 1940ರಲ್ಲಿ ರಷ್ಯಾ, ಹೀಗೆ ಬೃಹತ್ ರಾಷ್ಟ್ರಗಳೇ ಈ ಲೀಗ್ನಿಂದ ಹೊರಬರ್ತಾವೆ. ಯಾಕಪ್ಪ ಅಂತಂದ್ರೆ ಈ ರಾಷ್ಟ್ರಸಂಘದ ಸದಸ್ಯತ್ವವನ್ನು ಪಡಿಬೇಕಾದ್ರೆ ಈ ರಾಷ್ಟ್ರ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗಿರ್ತದೆ. ಅವುಗಳಂತಂದ್ರೆ, ಮೊದಲನೇದಾಗಿ ವಿವಾದಾಸ್ಪದ ವಿಷಯಗಳನ್ನು ಈ ರಾಷ್ಟ್ರಸಂಘದ ಮುಂದಿಟ್ಟು ಅದರ ಸಲಹೆಯನ್ನು ಪಡೆಯದೆ ಮತ್ತೊಂದು ರಾಷ್ಟ್ರದ ಮೇಲೆ ಯುದ್ಧವನ್ನು ಮಾಡೋ ಹಾಗಿರಲಿಲ್ಲ. ಎರಡನೇದಾಗಿ, ವಿವಾದದ ವಿಷಯದ ಬಗ್ಗೆ ರಾಷ್ಟ್ರಸಂಘವು ತನ್ನ ತೀರ್ಪನ್ನು ಕೊಟ್ಟ ನಂತರ 3 ತಿಂಗಳು ಕಳೆಯುವವರೆಗೆ ಯುದ್ಧವನ್ನು ಮಾಡೋ ಹಾಗಿರಲಿಲ್ಲ. ಯಾವುದೇ ರಾಷ್ಟ್ರ ಈ ನಿಯಮಗಳನ್ನು ಉಲ್ಲಂಘಿಸಿ ಯುದ್ಧವನ್ನು ಮಾಡಿದರೆ ಆ ರಾಷ್ಟ್ರವನ್ನು ಆಕ್ರಮಣಕಾರಿ ರಾಷ್ಟ್ರವೆಂದು ಸಾರಿ ಅದರ ಮೇಲೆ ಆರ್ಥಿಕ ದಿಗ್ಬಂಧನವನ್ನು ವಿಧಿಸ್ತೇವೆ ಅಂತ ಹೇಳಿದರು. ಸದಸ್ಯ ರಾಷ್ಟ್ರಗಳು ರಹಸ್ಯ ಒಪ್ಪಂದಗಳನ್ನು ಕೈಬಿಡಬೇಕಾಗಿತ್ತು. ವಿಶ್ವಶಾಂತಿಗೆ ಭಂಗ ತರುವಂತಹ ರಾಷ್ಟ್ರಗಳಿಗೆ ಎಚ್ಚರಿಕೆ ನೀಡೋ ಅಧಿಕಾರ ಈ ರಾಷ್ಟ್ರಸಂಘಕ್ಕೆ ಇರ್ತಿತ್ತು. ಸದಸ್ಯ ರಾಷ್ಟ್ರಗಳು ಈ ಲೀಗ್ನ ನೀತಿ ನಿಯಮಗಳಿಗೆ ಅನುಸಾರವಾಗಿ ನಡ್ಕೋಬೇಕಾಗಿತ್ತು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.